ನಮಸ್ಕಾರ ಸ್ನೇಹಿತರೆ, ಖಡಕ್ ಸ್ಟೋರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳಿರಲಿ, ಒಮ್ಮೆಯಾದರೂ ತೆಂಗಿನಕಾಯಿಯೊಂದಿಗೆ ಹೀಗೆ ಮಾಡಿ ನೋಡಿ. ಕೇವಲ ಒಂದು ತೆಂಗಿನಕಾಯಿ ನಿಮ್ಮ ಹಣೆ ಬರಹವನ್ನೇ ಬದಲಾಯಿಸಬಲ್ಲದು ಎಂದು ನಿಮಗೆ ಗೊತ್ತಾ? ಶಾಸ್ತ್ರಗಳ ಪ್ರಕಾರ ಕೋಟಿ ಪೂಜೆಗಳನ್ನ ಮಾಡಿದರೆ ಸಿಗುವ ಪುಣ್ಯ ಕೇವಲ ಈ ಒಂದು ದೀಪವನ್ನ ಬೆಳಗಿಸುವುದರಿಂದ ಸಿಗುತ್ತದೆ. ಆದರೆ ಬಹುತೇಕ ಜನರಿಗೆ ಈ ದೀಪವನ್ನ ಬೆಳಗಿಸುವ ಸರಿಯಾದ ವಿಧಾನ ಮತ್ತು ಅದರ ಹಿಂದಿರುವ ರಹಸ್ಯ ನಿಯಮಗಳು ತಿಳಿದೇ ಇಲ್ಲ. ಇಂದಿನ ವಿಡಿಯೋದಲ್ಲಿ ನಾವು ತೆಂಗಿನಕಾಯಿ ದೀಪದ ಮಹಿಮೆ, ನೆಲ್ಲಿಕಾಯಿ ಮರದ ರಹಸ್ಯ ಮತ್ತು ನಿಮ್ಮ ಮನೆಯ ದಾರಿದ್ರ್ಯವನ್ನ ಕೇವಲ 2 ನಿಮಿಷದಲ್ಲಿ ಓಡಿಸುವ ಅತ್ಯಂತ ಶಕ್ತಿಶಾಲಿ ಗಂಟು ಪರಿಹಾರದ ಬಗ್ಗೆ ತಿಳಿಸಲಿದ್ದೇವೆ. ವಿಡಿಯೋ ಮುಂದುವರಿಸುವ ಮುನ್ನ ನಮ್ಮ ಖಡಕ್ ಸ್ಟೋರಿ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ಕಮೆಂಟ್ ನಲ್ಲಿ ನಿಮ್ಮ ಭಕ್ತಿಯಿಂದ ಓಂ ನಮಃ ಶಿವಾಯ ಎಂದು ಬರೆಯಿರಿ. ಸ್ನೇಹಿತರೆ, ಮೊದಲಿಗೆ ಒಂದು ಆಶ್ಚರ್ಯಕರ ಸಂಗತಿಯನ್ನ ಗಮನಿಸಿ. ದೇವತೆಗಳಲ್ಲೇ ಶ್ರೇಷ್ಠನಾದ ಶಿವನಿಗೆ 3 ಕಣ್ಣುಗಳಿವೆ. ಪ್ರಕೃತಿಯಲ್ಲಿ 3 ಕಣ್ಣುಗಳನ್ನ ಹೊಂದಿರುವ ಏಕೈಕ ಕಾಯಿ ಎಂದರೆ ಅದು ತೆಂಗಿನಕಾಯಿ. ಇದೇ ಕಾರಣಕ್ಕೆ ತೆಂಗಿನಕಾಯಿ ದೀಪಕ್ಕೆ ಶಿವನ ಅನುಗ್ರಹವನ್ನ ನೇರವಾಗಿ ಸೆಳೆಯುವ ಶಕ್ತಿ ಇದೆ. ನೀವು ಶಿವನ ಪೂಜೆ ಮಾಡುವಾಗ ಒಂದು ಚಿಕ್ಕ ತಪ್ಪು ಮಾಡುತ್ತಿರಬಹುದು, ಅದು ನಿಮ್ಮ ಪೂಜಾ ಫಲವನ್ನೇ ತಡೆಯಬಹುದು. ಗೊತ್ತಾ? ಹೌದು, ಪೂಜಾ ಕೋಣೆಯಲ್ಲಿ ಶಿವ ಪಾರ್ವತಿಯರ ಫೋಟೋಗೆ ಅಪ್ಪಿತಪ್ಪಿಯೂ ಕುಂಕುಮದ ಬೊಟ್ಟು ಇಡಬೇಡಿ. ಶಿವನು ಯಾವಾಗಲೂ ತಪಸ್ಸಿನಲ್ಲಿರುವುದರಿಂದ ಅವನಿಗೆ ತಂಪನ್ನ ನೀಡುವ ಶ್ರೀಗಂಧದ ಬೊಟ್ಟು ಮಾತ್ರ ಇಡಬೇಕು. ಇದು ಶಿವನನ್ನ ಬೇಗ ಒಲಿಸಿಕೊಳ್ಳುವ ತಂತ್ರವಾಗಿರುತ್ತದೆ. ಈಗ ದೀಪದ ವಿಷಯಕ್ಕೆ ಬರೋಣ. ಸ್ನೇಹಿತರೆ, ಸೋಮವಾರದಂದು, ಅದರಲ್ಲೂ ಸತತ 4 ಸೋಮವಾರ ಈ ದೀಪವನ್ನ ಹಚ್ಚಿದರೆ ರಾಜಯೋಗ ಗ್ಯಾರಂಟಿಯಂತೆ. ಹೌದು, ಒಂದು ಒಳ್ಳೆಯ ತೆಂಗಿನಕಾಯಿ ತೆಗೆದುಕೊಂಡು ಸಂಕಲ್ಪ ಮಾಡಿ ಒಡೆಯಿರಿ. ತೆಂಗಿನಕಾಯಿ ಒಡೆದಾಗ ಬರುವ 2 ಓಳುಗಳಲ್ಲಿ ಯಾವ ಓಳನ್ನ ದೀಪಕ್ಕೆ ಬಳಸಬೇಕು ಎಂಬುದು ನಿಮ್ಮ ಪೂಜೆಯ ಯಶಸ್ಸನ್ನ ನಿರ್ಧರಿಸುತ್ತದೆ. ಯಾವಾಗಲೂ 3 ಕಣ್ಣುಗಳಿರುವ ಓಳನ್ನೇ ದೀಪಕ್ಕೆ ಬಳಸಬೇಕು. ಅದರ ಮೇಲಿನ ನಾರನ್ನ ತೆಗೆದು ತಟ್ಟೆಯಲ್ಲಿ ಅಕ್ಕಿ ಹಾಕಿ ಅದರ ಮೇಲೆ ಇದನ್ನ ಇಡಬೇಕು. ನೀವು ದೀಪಕ್ಕೆ ಬಳಸುವ ಎಣ್ಣೆ ನಿಮ್ಮ ಸಮಸ್ಯೆಯನ್ನ ಅವಲಂಬಿಸಿರಬೇಕು ಎಂಬುದು ನಿಮಗೆ ಗೊತ್ತೇ? ಹೌದು, ನಿಮಗೆ ಕುಜ ದೋಷ ಅಥವಾ ಶನಿ ಕಾಟವಿದ್ದರೆ ಎಳ್ಳೆಣ್ಣೆಯನ್ನ ಬಳಸಿ. ಹಣದ ಸಮಸ್ಯೆಗಳಿದ್ದರೆ ತೆಂಗಿನ ಎಣ್ಣೆಯನ್ನ ಬಳಸಿ. ಮುಕ್ಕೋಟಿ ದೇವತೆಗಳ ಅನುಗ್ರಹ ಬೇಕಿದ್ದರೆ ಹಸುವಿನ ತುಪ್ಪ ಹಾಕಿ 6 ಬತ್ತಿಗಳಿಂದ 2 ಜ್ಯೋತಿಗಳನ್ನ ಬೆಳಗಿಸಿ. ಈಗ ಮತ್ತೊಂದು ಅದ್ಭುತ ರಹಸ್ಯವನ್ನ ಬಿಚ್ಚಿಡಲಿದ್ದೇನೆ. ಸ್ನೇಹಿತರೆ, ಕೇವಲ ಪೂಜೆ ಮಾತ್ರವಲ್ಲ, ಈ ಒಂದು ಎಲೆಯನ್ನ ತಿನ್ನುವುದರಿಂದ ನಿಮ್ಮ ಅದೃಷ್ಟ ಬದಲಾಗಬಹುದು ಎಂದರೆ ನೀವು ನಂಬುತ್ತೀರಾ? ಹೌದು, ಶಾಸ್ತ್ರಗಳ ಪ್ರಕಾರ ಒಮ್ಮೆಯಾದರೂ ಬಸಳೆ ಸೊಪ್ಪನ್ನ ಬೇಯಿಸಿ ತಿನ್ನಬೇಕು. ಇದು ಕೇವಲ ಆರೋಗ್ಯಕ್ಕೆ ಮಾತ್ರವಲ್ಲ, ಇದನ್ನ ತಿನ್ನುವುದರಿಂದ ಶಿವಾನುಗ್ರಹದ ಜೊತೆಗೆ ಅಕ್ಷಯ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಇನ್ನು ನೆಲ್ಲಿಕಾಯಿ ಮರದ ವಿಷಯಕ್ಕೆ ಬರೋಣ. ನಿಮ್ಮ ದೇಹದಲ್ಲಿರುವ ಪಾಪಗಳು ಮತ್ತು ರೋಗಗಳು ಕೇವಲ ಒಂದು ಮರದ ನೆರಳು ಬಿದ್ದ ತಕ್ಷಣ ನಾಶವಾಗುತ್ತದೆ ಎಂದರೆ ಅದು ಎಂತಹ ಶಕ್ತಿ ಇರಬಹುದು? ಒಮ್ಮೆ ಯೋಚಿಸಿ ನೋಡಿ. ಹೌದು ಸ್ನೇಹಿತರೆ, ನೆಲ್ಲಿಕಾಯಿ ಮರದ ನೆರಳು ಬಿದ್ದಾಗ ನಮ್ಮ ಪಾಪಗಳು ನಾಶವಾಗುತ್ತದೆ. ಈ ದಿನ ಬೆಳಗ್ಗೆ ನೀರಿನಲ್ಲಿ ನೆಲ್ಲಿಕಾಯಿ ಹಾಕಿ ಸ್ನಾನ ಮಾಡಿ, ಹಳದಿ ಬಟ್ಟೆ ಧರಿಸಿ, ನೆಲ್ಲಿಕಾಯಿ ಮರದ ಕೆಳಗೆ ತುಪ್ಪದ ದೀಪ ಹಚ್ಚಿದರೆ ಸಾಕ್ಷಾತ್ ಲಕ್ಷ್ಮೀನಾರಾಯಣರೇ ನಿಮ್ಮ ಮನೆಗೆ ಬರುತ್ತಾರೆ. ಮರದ ಬಳಿ ಹೋಗಿ ಮರವನ್ನ ಮುಟ್ಟಿ ನಮಸ್ಕರಿಸಿ ನಿಮ್ಮ ಕಷ್ಟಗಳನ್ನ ಹೇಳಿಕೊಳ್ಳಿ. ಸ್ನೇಹಿತರೆ, ಈಗ ನಾವು ವಿಡಿಯೋದ ಅತ್ಯಂತ ಮುಖ್ಯ ಹಂತಕ್ಕೆ ಬಂದಿದ್ದೇವೆ. ಸಾವಿರಾರು ರೂಪಾಯಿ ಖರ್ಚು ಮಾಡುವ ಅಗತ್ಯವಿಲ್ಲ. ನಿಮ್ಮ ಅಡುಗೆ ಮನೆಯಲ್ಲಿರುವ ವಸ್ತುಗಳೇ ನಿಮ್ಮ ಮನೆಯ ದಾರಿದ್ರ್ಯವನ್ನ ಓಡಿಸಬಲ್ಲದು. ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಹಣ ನಿಲ್ಲುತ್ತಿಲ್ಲವೇ? ಕಾರಣ ನಿಮ್ಮ ಮನೆಯ ಮೂಲೆಗಳಲ್ಲಿ ಅಡಗಿರುವ ಕಣ್ಣಿಗೆ ಕಾಣದ ನಕಾರಾತ್ಮಕ ಶಕ್ತಿ. ಹೌದು ಸ್ನೇಹಿತರೆ, ಇದನ್ನ ಹೊರಹಾಕಲು ಉಪ್ಪು ಮತ್ತು ಮೆಣಸಿನಕಾಯಿಗೆ ಇರುವ ಶಕ್ತಿ ಬೇರೆ ಯಾವುದಕ್ಕೂ ಇಲ್ಲ. ಒಂದು ಬಿಳಿ ಆಡೆ ಅಥವಾ ಬಟ್ಟೆಯನ್ನ ತೆಗೆದುಕೊಳ್ಳಿ, ಅದರಲ್ಲಿ ಈ ಕೆಳಗಿನ ದಿವ್ಯ ವಸ್ತುಗಳನ್ನ ಹಾಕಿ. ಸ್ನೇಹಿತರೆ, ಕೊತ್ತಂಬರಿ ಅಥವಾ ಧನಿಯಾ, ಇದು ಸಾಕ್ಷಾತ್ ಲಕ್ಷ್ಮಿಯ ಸ್ವರೂಪ. 2ನೇಯದ್ದಾಗಿ ಒಣಮೆಣಸಿನಕಾಯಿ, ನರದೃಷ್ಟಿ ಮತ್ತು ಕೆಟ್ಟ ಕಣ್ಣುಗಳನ್ನ ಸುಡಲು. 3ನೇಯದ್ದಾಗಿ ಕಲ್ಲುಪ್ಪು, ನಕಾರಾತ್ಮಕ ಶಕ್ತಿಯನ್ನ ಹೀರಿಕೊಳ್ಳಲು. 4ನೇಯದ್ದಾಗಿ ಚಿಟಿಕೆ ಕುಂಕುಮ, ಸೌಭಾಗ್ಯಕ್ಕಾಗಿ. 5ನೇಯದ್ದಾಗಿ ಜೀರಿಗೆ, ಶಾಂತಿ ಮತ್ತು ತಂಪಿನ ಸಂಕೇತವಾಗಿ. 6ನೇಯದ್ದಾಗಿ ಕರ್ಪೂರ, ಪಾಪಗಳನ್ನ ಸುಟ್ಟು ಹಾಕಲು. ಸ್ನೇಹಿತರೆ,
ಈ ಗಂಟನ್ನ ಕಟ್ಟಿದ ನಂತರ ನೀವು ಮಾಡುವ ಒಂದು ಕೆಲಸ ಆ ದಾರಿದ್ರ್ಯ ನಿಮ್ಮ ಮನೆಗೆ ಮತ್ತೊಂದು ಬಾರದಂತೆ ತಡೆಯುತ್ತದೆ. ಅದೇನು ಗೊತ್ತಾ? ಈ ಎಲ್ಲಾ ವಸ್ತುಗಳನ್ನ ಹಾಕಿ ಗಂಟು ಕಟ್ಟಿ ಅದನ್ನ ಹಿಡಿದುಕೊಂಡು ಮನೆಯ ಪ್ರತಿಯೊಂದು ಮೂಲೆಗೂ, ಅಂದರೆ ಬಾತ್ರೂಮ್ ಕೂಡ ಸೇರಿದಂತೆ ಮನಸ್ಸಿನಲ್ಲಿ ನನ್ನ ಮನೆಯ ದಾರಿದ್ರ್ಯ ಇಂದಿಗೆ ತೊಲಗಲಿ ಎಂದು ಸಂಕಲ್ಪ ಮಾಡಿ ನಂತರ ಇದನ್ನ ಮನೆಯಿಂದ ಹೊರಗೆ ತನ್ನಿ. ಸ್ನೇಹಿತರೆ, ಇಲ್ಲಿ ಒಂದು ಕಠಿಣ ನಿಯಮವಿದೆ. ಇದನ್ನ ಮೀರಿದರೆ ಮಾಡಿದ ಪರಿಹಾರವೆಲ್ಲವೂ ವ್ಯರ್ಥವಾಗುತ್ತದೆ. ಈ ಗಂಟನ್ನ ತೆಗೆದುಕೊಂಡು ಹೋಗಿ ನೆಲ್ಲಿಕಾಯಿ ಮರದ ಬುಡದಲ್ಲಿ ಊತು ಹಾಕಿ ಅಥವಾ ಇಟ್ಟು ಬನ್ನಿ. ಆದರೆ ನೆನಪಿಡಲಿ, ಇಟ್ಟು ಬರುವಾಗ ಹಿಂತಿರುಗಿ ನೋಡಬಾರದು ಮತ್ತು ಯಾರೊಂದಿಗೂ ಮಾತನಾಡಬಾರದು. ನೇರವಾಗಿ ಮನೆಗೆ ಬಂದು ಕೈಕಾಲ್ ತೊಳೆದ ನಂತರವೇ ಒಳಗೆ ಪ್ರವೇಶಿಸಬೇಕು. ಸ್ನೇಹಿತರೆ, ಈ ಚಿಕ್ಕ ಪರಿಹಾರಗಳು ನಿಮ್ಮ ನಂಬಿಕೆಯ ಮೇಲೆ ಕೆಲಸ ಮಾಡುತ್ತದೆ. ಆ ಪರಮೇಶ್ವರನ ಮತ್ತು ಲಕ್ಷ್ಮೀ ನಾರಾಯಣರ ಅನುಗ್ರಹದಿಂದ ನಿಮ್ಮ ಕಷ್ಟಗಳೆಲ್ಲವೂ ಮಂಜಿನಂತೆ ಕರಗಲಿ ಎಂದು ನಾನು ಆಶಿಸುತ್ತೇನೆ. ಈ ಮಾಹಿತಿ ನಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಮತ್ತು ಕುಟುಂಬದೊಂದರಿಗೆ ಶೇರ್ ಮಾಡಿ, ಅವರಿಗೂ ಸಹಾಯವಾಗಲಿ. ಇಂತಹದ್ದೇ ವಿಶೇಷ ಆಧ್ಯಾತ್ಮಿಕ ಮಾಹಿತಿಗಾಗಿ ನಮ್ಮ ಖಡಕ್ ಸ್ಟೋರಿ ಯೂಟ್ಯೂಬ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಸ್ನೇಹಿತರೆ, ನಿಮ್ಮ ಆರೋಗ್ಯದ ಮೇಲೆ ಗಮನವಿರಲಿ.